ಎಲ್ರಿಗೂ ನಮಸ್ಕಾರ. ಮನೆ ಶಿಫ್ಟಿಂಗ್ ಎಲ್ಲ ಆಯಿತು. ಮನೆ ಶಿಫ್ಟಿಂಗ್ ಆಗೋಕ್ಕೆ ಮುಂಚೆ ಏನೇನು ಮಾಡ್ಕೋಬೇಕು, ಯಾರ್ಯಾರ ಹತ್ರ ಅಪ್ರೂವಲ್ಸ್ ತೊಗೊಬೇಕು, ಎಷ್ಟು ಸ್ಟೇಜಲ್ಲಿ ಇದ್ಮೇಲೆ ನಮಗೆ ನಂಬಿಕೆ ಬರುತ್ತೆ, ಓಕೆ ಇವಾಗ ನಾವು ಬೇರೆ ಮನೆಗೆ ಹೋಗಿ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ನಾವು ಮನೆ ಖಾಲಿ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಜಾಗದಲ್ಲಿ ಮನೆ ಕಟ್ಟೋಕ್ಕೆ ಅಪ್ರೂವಲ್ ತೊಗೊಬೇಕು BBMP ಅವ್ರ ಹತ್ರ. ಸೊ ಅವ್ರ ಹತ್ರ ನಾವು ಅಪ್ರೂವಲ್ ತೊಗೊಂಡ್ವಿ. ಅಪ್ರೂವಲ್ ಹೇಗಾಗತ್ತೆ ಅಂದರೆ, ಸುಮಾರು ಒಂದು 20 ಅಡಿ ರೋಡ್ ಇದೆ ಅಂದರೆ ಅವರೊಂದು ಗ್ರೌಂಡ್ ಪ್ಲಸ್ ಒಂದು 3 ಫ್ಲೋರಿಗೆ ಅಪ್ರೂವಲ್ ಕೊಡ್ತಾರೆ. ಅಕಸ್ಮಾತ್ ಒಂದು 10 ಅಡಿ ಆ ಥರ ಎಲ್ಲ ಇದ್ದರೆ ಬರೀ ಫಸ್ಟ್ ಫ್ಲೋರ್, ಗ್ರೌಂಡ್ ಆರ್ ಫಸ್ಟ್ ಫ್ಲೋರ್ ಆ ಥರ ಕೊಡ್ತಾರೆ. ನಮ್ಮ ರೋಡ್ ಹೇಗಿರುತ್ತೆ ಅದ್ರ ಮೇಲೆ ಅಪ್ರೂವಲ್ ಸಿಗುತ್ತೆ. ಇನ್ನೊಂದು ಕಂಡೀಷನ್ ಏನಂದರೆ, ನಮ್ಮ ಬಿಲ್ಡಿಂಗ್ ಟೋಟಲ್ ಲೆಂತ್ ಬಂದು ಒಂದು 50 ಅಡಿಗಿಂತ ಜಾಸ್ತಿ ಹೋಗಬಾರ್ದು. ಲೈಕ್ ಫಾರ್ ಎಕ್ಸಾಂಪಲ್ ನಮ್ದು 20 ಅಡಿ ಜಾಗ, 20 ಅಡಿ ರೋಡ್ ಆಗಿರೋದ್ರಿಂದ ನಮ್ಮ ಬಿಲ್ಡಿಂಗ್ ಲೆಂತ್ 50 ಅಡಿಗಿಂತ ಜಾಸ್ತಿ ಹೋಗ್ಬಾರ್ದು, ಅದಕ್ಕಿಂತ ಕಡಿಮೆನೇ ಇರಬೇಕು. ಅಪ್ರೂವಲ್ ಏನಕ್ಕೆ ತೊಗೊಳ್ಳೇಬೇಕಾ? ಹೌದು, ತೊಗೊಳ್ಳಿಲ್ಲ ಅಂದರೆ ನಮಗೆ ಮನೆ ಕಟ್ಟಾದ್ಮೇಲಿಂದ BBMP ಅಪ್ರೂವಲ್ ಇಲ್ಲ ಅಂದರೆ ನಮಗೆ ವಾಟರ್ ಕನೆಕ್ಷನ್ ಕೊಡೋಲ್ಲ, ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಕೊಡೋಲ್ಲ. ಆಮೇಲಿಂದ ನಾವು ನಮ್ಮ ರೋಡ್ ಏನಾದ್ರು ಚಿಕ್ಕದಿರುತ್ತೆ, ಆಮೇಲೆ ನಾವು ದೊಡ್ಡ ಮನೆ ಕಟ್ಕೊತೀವಿ ಅಂದರೆ ಬರೀ 1 ಮೀಟ್ರ್ ಕೊಡ್ತಾರೆ, ಇನ್ನು 3-4 ಮೀಟ್ರ್ ಕೊಡೋಲ್ಲ. ನಾವು ಎಷ್ಟು ಮನೆ ಕಟ್ತೀವಿ ಅದು. ಸೊ ಅಪ್ರೂವಲ್ ಇಸ್ ಮ್ಯಾಂಡೇಟರಿ. ಅಪ್ರೂವಲ್ಗೆ ಚಾರ್ಜಸ್ ಇರುತ್ತೆ. ಎಕ್ಸಾಂಪಲ್ ಒಂದು 20-30 ಇದೆ ಅಂತ ಅಂದ್ಕೊಳ್ಳಿ, ಸುಮಾರು ಒಂದು 1,30,000 ತನಕ ಗೌರ್ಮೆಂಟ್ ಚಾರ್ಜಸ್ಸೇ ಆಗುತ್ತೆ. ಸೊ ಅಪ್ರೂವಲ್ ಬಂದು ನಮಗೆ ಒಂದು 2 ವರ್ಷ ತನಕ ವ್ಯಾಲಿಡಿಟಿ ಇರುತ್ತೆ. 2 ವರ್ಷದೊಳಗಡೆ ನಾವು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಬೇಕು. ಅಕಸ್ಮಾತ್ ನಮಗೇನಾದರೂ ಆಗಿಲ್ಲ ಅಂದರೆ ನಾವು ಅದನ್ನು ಎಕ್ಸ್ಟೆನ್ಷನ್ಗೆ ಹಾಕಬೇಕು, ಅದು ಮತ್ತೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಆಮೇಲಿಂದ ನಮ್ಗೆ ಏನಿತ್ತು ಅಂದರೆ ಲೋನ್ ಆಗಬೇಕು. ಸೊ 80% ನಮಗೆ ಲೋನ್ ಆಗುತ್ತೆ, ಒಂದು 20% ನಮ್ಮದು ಸೇವಿಂಗ್ಸ್ ಇರಲೇಬೇಕು. ಸೊ ಲೋನ್ ಆಗೋದಕ್ಕೆ ಬೇಸಿಕ್ ಡಾಕ್ಯುಮೆಂಟ್ಸ್ ಅಂದರೆ ಒಂದು 3 ಇಯರ್ಸ್ದು ಒಂದು ಫಾರ್ಮ್ 16 ಇರಬೇಕು, IT ರಿಟರ್ನ್ ಇರಬೇಕು, ಆಮೇಲಿಂದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರಾಗಿ ಒರಿಜಿನಲ್ಸ್ ಇರಬೇಕು. ಅದನ್ನೆಲ್ಲ ನಾವು ಸಬ್ಮಿಟ್ ಮಾಡಾದ್ಮೇಲಿಂದ ಬ್ಯಾಂಕ್ನವ್ರು ಹೇಳ್ತಾರೆ, ಅವ್ರದ್ದೇ ಆದಂಥ ಅಡ್ವೊಕೇಟ್ಸ್ ಇರ್ತಾರೆ, ಆ ಅಡ್ವೊಕೇಟ್ಸ್ ಹತ್ರನೇ ಅಪ್ರೂವಲ್ ತಗೊಳ್ಳಿ ಅಂತ ಹೇಳ್ತಾರೆ. ಅಡ್ವೊಕೇಟ್ಸ್ ಎಲ್ಲ ವೆರಿಫಿಕೇಷನ್, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್, ನಮ್ಮದು ಸೇಲ್ ಡೀಡ್ ಕರೆಕ್ಟಾಗಿದೆಯಾ, ವ್ಯಾಲಿಡ್ ಇದೆಯಾ ಅಂತೆಲ್ಲ ಅವ್ರು ವೆರಿಫಿಕೇಷನ್ ಮಾಡಿ ಮತ್ತು ಅದು ಸೂಪರ್ವೈಸರ್ಗೆ ಹೋಗುತ್ತೆ. ಸೊ ಎಷ್ಟು ನಮಗೆ ಲೋನ್ ಕೊಡ್ಬೋದು, ಎಷ್ಟು ಸ್ಯಾಂಕ್ಷನ್ ಮಾಡ್ಬೋದು ಅನ್ನೋ ವೆರಿಫಿಕೇಷನ್ಸ್ ಎಲ್ಲ ಆಗಾದ್ಮೇಲಿಂದ ನಾವು ಬ್ಯಾಂಕಿಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಅದನ್ನೆಲ್ಲ ಸಬ್ಮಿಟ್ ಮಾಡಾದ್ಮೇಲಿಂದ ನಮಗೆ ಸ್ಯಾಂಕ್ಷನ್ ಲೆಟರ್ ಬರುತ್ತೆ. ಬಟ್ ಇಲ್ಲಿಗೆ ಮುಗಿಯಲ್ಲ. ಸ್ಯಾಂಕ್ಷನ್ ಲೆಟರ್ ತೊಗೊಂಡು ಆದಮೇಲಿಂದ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ಬ್ಯಾಂಕ್ನವರು. ಆ ಡಾಕ್ಯುಮೆಂಟ್ನ ನಾವು ರಿಜಿಸ್ಟರ್ ಮಾಡಿ ನಮ್ಮ ಸೇಲ್ ಡೀಡನ್ನ, ಇವಾಗ ಕರೆಂಟ್ಲಿ ನಮ್ಮ ಹತ್ರ ಯಾರಿಗೆ ಸೇಲ್ ಡೀಡ್ ಆಗಿರುತ್ತೆ ಅದರಿಂದ ಬ್ಯಾಂಕಿಗೆ ಸೇಲ್ ಡೀಡ್ ಆಗಬೇಕು. ಅದಾದಮೇಲಿಂದ ನಾವು ಅದನ್ನು ರಿಜಿಸ್ಟರು ಮಾಡಿಸ್ಬಿಟ್ಟು ಮತ್ತು ಬ್ಯಾಂಕಿನ ಹೆಸರಿಗೆ EC ಕೂಡ ಮಾಡಿಸ್ಬಿಟ್ಟು ಅದನ್ನೆಲ್ಲ ಡಾಕ್ಯುಮೆಂಟ್ಸ್ನೂ ಸಬ್ಮಿಟ್ ಆದಮೇಲಿಂದನೇ ಸ್ಯಾಂಕ್ಷನ್ ಲೆಟರ್ ಬಂದಿರುತ್ತೆ. ಆದಮೇಲಿಂದ ನಮಗೆ ಯಾವಾಗ ದುಡ್ಡು ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದರೆ ಆವಾಗಿಂದ ನಮಗೆ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ, ದುಡ್ಡು ಕೊಡ್ತಾರೆ ಬ್ಯಾಂಕ್ನವರು. ಸೊ ಇಷ್ಟು ಕನ್ಫರ್ಮೇಷನ್ ನಮಗಿತ್ತು. ಮನೆ ನಾವು ಡೆಮಾಲಿಷ್ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಇಷ್ಟೆಲ್ಲ ಇತ್ತು. ಕನ್ಫರ್ಮೇಷನ್ ಇದ್ದ ಮೇಲೇ ನಾವು ಸ್ಟಾರ್ಟ್ ಮಾಡಿದ್ದು. ಕನ್ಫರ್ಮೇಷನ್ ಎಲ್ಲ ಇಷ್ಟು ಲೋನ್ ಆಗಲಿಲ್ಲ ಅಥವಾ ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಸಿಗಲಿಲ್ಲ, ಯಾವುದಾದ್ರೂ ಬೇರೆ ಬ್ಯಾಂಕಲ್ಲಿ ಸಿಕ್ಕಿದ್ರೆ ನಮಗೆ ಕಷ್ಟ ಆಗುತ್ತೆ. ಇಂಟ್ರೆಸ್ಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನಮ್ಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಮಗೆ ಬೆಸ್ಟ್ ಆಗಿ ನಮಗೆ ಕಾನ್ಫಿಡೆಂಟ್ ಇರೋ ತನಕ ನಾವು ಮನೆ ಖಾಲಿ ಮಾಡಿಲ್ಲ. ನಮ್ಗೆ ಯಾವಾಗೆಲ್ಲ ಅಪ್ರೂವಲ್ ಆಯಿತು, ಸರಿ ನಾವಿವಾಗ ಮೂವ್ ಆಗ್ಬೋದು ಅಂತ ನಾವೆಲ್ಲ ನಮ್ಮ ಬಾಡಿಗೆ ಮನೇಲಿದ್ದವರಿಗೆಲ್ಲ ಹೇಳಿದ್ವಿ ಮೂವ್ ಮಾಡೋಕ್ಕೆ. ಸೊ ಅವರು ಎಲ್ಲ ಬೇಗ ಅವ್ರಿಗೂ ಬೇರೆ ಮನೆ ಸಿಕ್ತು, ಅವರು ಎಲ್ಲ ಮೂವ್ ಆದರು. ಈ ಆಷಾಢದೊಳಗಡೆ ಎಲ್ಲ ಪೂಜೆಗಳು ಮಾಡೋಣ ಅಂತ ಹೇಳಿ ಎಲ್ಲ ಬೇಗ ವೆಕೇಟ್ ಆಗಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ನೆಕ್ಸ್ಟ್ ಬಂದು ಡೆಮಾಲಿಷನ್ ಪಾರ್ಟ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್.